ನಿನ್ನ ಮದುವೆಗೆ ಹುಡುಗನ ಕಡೆಯವ್ರಿಗೆ ಏನೇನು ಕೊಡಬೇಕು ಅಂತ ಲೀಸ್ಟ್ ಮಾಡೋಣ. ಒಂದು ಮಂಚ, ಒಂದು ಹಾಸಿಗೆ, 2 ದಿಂಬು, ಒಂದು ಬೆಡ್ಶೀಟು. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ನೆಲದ ಮೇಲೆ ನಾವು ಚಾಪೇನೋ ಗೋಣಿಚೀನೋ ಹಾಸ್ಕೊಂಡು ಮನ್ಕೋತೀವಿ. ಯಾಕೆ ನಾವು ಕೊಟ್ಟಿಲ್ಲ ಅಂದರೆ ಅವ್ರ ಹತ್ರ ಇರಲ್ವಾ? ಓ ಇರುತ್ತಮ್ಮ, ಅದೇ ನಾನು ಅನ್ಕೋತಾ ಇದ್ದೆ, ಎಂಥ ಗುಡಿಸ್ಲಲ್ಲಿರೋರ್ಗೆ ಮದುವೆ ಮಾಡ್ತಾವಳಪ್ಪ ನಮ್ಮಮ್ಮ, ಒಂದು ಹಾಸಿಗೆ ಮಂಚನೂ ಇರಲ್ವಾ ಅಂತ. ನೆಕ್ಸ್ಟು ಟಾಪ್ ಲೋಡ್ ವಾಷಿಂಗ್ ಮಿಷಿನು, ಒಂದು ಡಬಲ್ ಡೋರ್ ಫ್ರಿಜ್ಜು. ಒಳ್ಳೆ ಕೆಲಸ ಅಮ್ಮ, ಲಾಂಡ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇಡೀ ರೋಡವ್ರ ಬಟ್ಟೆನ ನಮ್ಮ ವಾಷಿಂಗ್ ಮಿಷಿನಲ್ಲೇ ಒಗಿಬೋದು. 40 ರೂಪಾಯಿಗೆ ಒಂದು ಬಟ್ಟೆ, 35 ರೂಪಾಯಿಗೆ 2 ಸೀರೆ ಅಂತ. ಫ್ರಿಜ್ನು ಅಷ್ಟೇ, ರೋಡವರೆಲ್ಲ ಅವ್ರ ಮನೆ ಹಾಲು ಮೊಸರು ತಿಂಡಿ ತಿನಿಸು ಎಲ್ಲ ಇಟ್ಕೊಳ್ಳೋಕ್ಕೆ ಬಾಡಿಗೆ ಕೊಟ್ಬಿಡ್ಬೋದು. ನೀನು ಇದ್ದೀಯಲ್ಲ, ನೀನು ಒಂದು ಕುಕ್ಕರು, ಒಂದು ಅಂಡೆ, ಲೋಟ, ತಟ್ಟೆ, ಅಷ್ಟೇ ಪಾತ್ರೆನಾ? ಇಷ್ಟೇ ಅಮ್ಮ. ಅವತ್ತು ಪೂಜಾರಿ ಏನು ಹೇಳಿದ್ರು ಹೇಳು, ಬಡವರಲ್ಲಿ ಜಾಸ್ತಿ ಪಾತ್ರೆ ಪಗಡೆಗಳನ್ನ ದಾನ ಮಾಡ್ಬೇಕಂತೆ, ಅವಾಗ ನಾವು ನೆಮ್ಮದಿಯಾಗಿರ್ತೀವಂತೆ. ನಿಮ್ಮ ಮತ್ತೆ ಆಗೋಳ ಮುಂದೆ ಹಿಂಗೆಲ್ಲ ಮಾತಾಡ್ಬಿಟ್ಟಿಯ, 4 ಬಿಡ್ತಾರೆ ತೆಗ್ದಿ. ಅಯ್ಯೋ, ಅವ್ರು 4 ಬಿಡೋವರೆಗೂ ನಾನೇನು ಕಡಲೆಪುರಿ ತಿಂತಾ ಇರ್ತೀನ? ನಾನು ನಿನ್ನ ಶಕ್ತಿಯಾದ ಧೈರ್ಯವಾದ ಮಗಳು. ಅವ್ರು 4 ಬಿಟ್ರೆ ನಾನು 8 ತೆಗೆದು ಬಿಡ್ತೀನಿ. ನೀನು ಇದ್ದೀಯಲ್ಲ, ನೀನು ನಿನಗೆ ಅಂತಿಂತಿದ್ರಲ್ಲೆಲ್ಲ ಹೊಡಿಬಾರ್ದು, ಎಕ್ಕ ಕಡೆದೆಲ್ಲ ಹೊಡಿಬೇಕು. ಬೈಲಿ